ಮೊದಲನೇದಾಗಿ ನಾವು ಕ್ರೌಮ್ ಬ್ರೌಸರ್ನ ಓಪನ್ ಮಾಡ್ಕೋಬೇಕು. ಮಾಡ್ಕೊಂಡ ತಕ್ಷಣ ಅಲ್ಲಿ ಸರ್ಚ್ ಬಾರಲ್ಲಿ KPSC ಅಂತ ಟೈಪ್ ಮಾಡಿ ಸರ್ಚ್ ಅಂತ ಕೊಟ್ಟರೆ ಈ ಥರ KPSC ವೆಬ್ಸೈಟ್ ಮತ್ತೆ ಲಿಂಕ್ ಓಪನ್ ಆಗುತ್ತೆ. ಇದನ್ನು ಕ್ಲಿಕ್ ಮಾಡಿ ನೆಕ್ಸ್ಟ್ ಇದು KPSC ವೆಬ್ಸೈಟಿಗೆ ಕರ್ಕೊಂಡು ಹೋಗುತ್ತೆ. ನೋಡಿ, ಇದು KPSC ವೆಬ್ಸೈಟ್. ಇದರಲ್ಲಿ ನೋಡಿ ಸ್ಕ್ರೋಲ್ ಆಗ್ತಾ ಇದೆಯಲ್ಲ, ಅಡ್ಮಿಷನ್ ಟಿಕೆಟ್ ಫಾರ್ ಗೆಜೆಟೆಡ್ ಪ್ರೊಫೆಷನಲ್ ಫಿಲಿಮ್ಸ್ ಎಕ್ಸಾಮ್ ಅಂತೇಳಿ ನೀವು ಇದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಅದು ನೇರವಾಗಿ ಲಾಗಿನ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ಲಾಗಿನ್ ಅಂತ ಇದೆಯಲ್ಲ ಮೇಲೆ, ಇದನ್ನು ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನೆಕ್ಸ್ಟ್ ಪೇಜ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ಯೂಸರ್ ನೇಮ್, ಪಾಸ್ವರ್ಡ್ ಅಂದರೆ ನೀವು ಯೂಸರ್ ನೇಮ್ ಏನಾದರೂ ಕೊಟ್ಟಿರ್ಬೋದು, ಹೆಸರಾದರೂ ಅಥವಾ ಮೊಬೈಲ್ ನಂಬರ್ ಅಥವಾ ಇಮೇಲ್ ID ಅಥವಾ ನೋಂದಣಿ ಸಂಖ್ಯೆ ಯಾವುದಾದ್ರೂ ಆಗಿರಲಿ ಇಲ್ಲಿ ನೀವು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಇದನ್ನು ಪಾಸ್ವರ್ಡ್, ನೀವೇನು ಪಾಸ್ವರ್ಡ್ ಕೊಟ್ಟಿರ್ತೀರೋ ಅದನ್ನು ನೀವು ಎಂಟ್ರಿ ಮಾಡಬೇಕು. ಒಂದು ವೇಳೆ ಪಾಸ್ವರ್ಡ್ ಮರ್ತಿದ್ರು ಕೂಡ ಇಲ್ಲಿ ಕೆಳಗಡೆ ನೋಡಿ ಫಾರ್ಗೆಟ್ ಪಾಸ್ವರ್ಡ್ ಅಂತ ಇದೆ, ಅದನ್ನು ನೀವು ಯೂಸ್ ಮಾಡಿಕೊಂಡು ಪಾಸ್ವರ್ಡ್ ಇದು ಮಾಡ್ಕೋಬೋದು, ಮತ್ತೊಮ್ಮೆ ಕ್ರಿಯೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಅದನ್ನು ಸೈನ್ ಇನ್ ಅಂತ ಕೊಡಬೇಕು. ಕ್ಯಾಪ್ಚರ್ ಬರುತ್ತೆ, ಕ್ಯಾಪ್ಚರ್ ತಕ್ಷಣ ನೀವು ಸೈನ್ ಇನ್ ಅಂತ ಕೊಟ್ಟರೆ ನೆಕ್ಸ್ಟ್ ಪೇಜ್ಗೆ ಕರ್ಕೊಂಡು ಹೋಗುತ್ತೆ. ನೋಡಿ, ಈ ಥರ ಕ್ಯಾಪ್ಚರ್ ಕೊಟ್ಟರೆ ತೋರಿಸಿದ್ರೆ ಸೈನ್ ಇನ್ ಅಂತ ಕೊಡಬೇಕು. ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ. ಓಪನ್ ಆದ ತಕ್ಷಣ ಇಲ್ಲಿ ನೋಡಿ ಎಲ್ಲ ಸೂಚನೆಗಳು ಓದ್ಕೊಂಡಿದ್ದೀವಿ ಅಂತಂದೇಳಿ ಇಲ್ಲಿ ಬಾಕ್ಸ್ ಇದೆಯಲ್ಲ ಅದರಲ್ಲಿ ಟಿಕ್ ಮಾಡಬೇಕು. ಟಿಕ್ ಮಾಡಿದ ತಕ್ಷಣ ಗೋ ಅಂತ ಕೊಡಬೇಕು. ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಓಕೆ ಅಂತ ಇದೆಯಲ್ಲ ಬ್ಲೂ ಮಾರ್ಕಲ್ಲಿ, ಅದನ್ನು ಓಕೆ ಕೊಡಬೇಕು. ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಮೆನು ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಹೋಮ್ ಸ್ಕ್ರೀನ್, ಅರ್ಜಿದಾರ ನೋಂದಣಿ ವಿವರ ಈ ಥರ ಸ್ಕ್ರೋಲ್ ಮಾಡ್ಕೊಂತಂದರೆ ನಿಮಗಿದು ಕಾಣ್ತಾ ಹೋಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಕೊನೆಗೆ ಕೇಂದ್ರ ಮೇಲೆ ಇದೆ ಪ್ರವೇಶ ಪತ್ರ ಅಂತ, ಇದನ್ನು ನೀವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಏನು ಪ್ಲಸ್ ಮಾರ್ಕ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಅದು ಪ್ರವೇಶ ಪತ್ರ ಅಂತ ಇದೆಯಲ್ಲ ಕೆಳಗಡೆ, ಅದನ್ನು ನೀವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ. ಇಲ್ಲಿ ನೀವು ಅಧಿಸೂಚನಾ ಸಂಖ್ಯೆ ಎಂಟ್ರಿ ಮಾಡಬೇಕು. ಇದರಲ್ಲಿ 2 ಅಧಿಸೂಚನಾ ಸಂಖ್ಯೆ ಇದ್ದಾವೆ. ಇದು ಕೆಳಗಡೆ ಇದೆಯಲ್ಲ PSC/509 ಈ ಬ್ರಾಕೆಟ್ನಲ್ಲಿ 1/2023-24 ಸಾಲಿನ ಅಂತೇಳಿ ನೀವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ಡೌನ್ಲೋಡ್ ಅಡ್ಮಿಟ್ ಕಾರ್ಡ್ ಅಂತ ಇದೆಯಲ್ಲ, ಡೌನ್ಲೋಡ್ ಪ್ರವೇಶ ಪತ್ರ ಅಂತೇಳಿ ನೀವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ ನೋಡಿ ಓಪನ್ ಆಯಿತು. ಇದು 5 ಪೇಜ್ ಇರುತ್ತೆ. ನೀವು 5 ಪೇಜ್ ಆದರೂ ಇವೆಲ್ಲ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ 4 ಪೇಜಲ್ಲಿ. ಲಾಸ್ಟ್ 1 ಪೇಜ್ ಇದೆಯಲ್ಲ ಅದು ನಿಮ್ಮ ಹಾಲ್ ಟಿಕೆಟ್ ಆಗಿರುತ್ತೆ. ನೀವು ಈ ಸೂಚನೆಗಳನ್ನು ಎಲ್ಲ ಬಿಡದೆ ಓದ್ಕೊಂಡೋಗಿ, ಯಾಕಂದರೆ ತುಂಬ ಉಪಯೋಗ ಆಗುತ್ತೆ. ಇದರಲ್ಲಿ ಸಾಕಷ್ಟು ಸೂಚನೆಗಳು ಕೊಟ್ಟಿದ್ದಾರೆ, ಇವನ್ನು ನೋಡಿಕೊಂಡು ಎಕ್ಸಾಮ್ ಸೆಂಟ್ರಿಗೆ ಹೋಗೋದು ಒಳ್ಳೆಯದು ನನ್ನ ಅಭಿಪ್ರಾಯ. ಇದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟ್ ತೆಗೆಸ್ಕೊಂಡು ನೀವು ಎಕ್ಸಾಮ್ ಸೆಂಟ್ರಿಗೆ ಹೋಗ್ಬೋದು. ಎಲ್ಲರಿಗೂ ಬೆಸ್ಟ್ ಆಫ್ ಲಕ್.